ನಾನು ಇಷ್ಟು ದಿನನೂ ಕೂಡ CM ಮತ್ತು DCM ಮಧ್ಯೆ ಕಚಾಟ ನೋಡ್ತಾ ಇದ್ದೆ. ನಾನು CM ಮತ್ತು DCMಗಳ ಮಧ್ಯೆ ಕಚ್ಚಾಟ ಬರ್ತಾ ಇತ್ತು ದಿನನಿತ್ಯ ಪತ್ರಿಕೆಯಲ್ಲಿ. ನೆನ್ನೆಯಿಂದ ನೋಡ್ತಾ ಇದ್ರೆ ಕುರ್ಚಿಗೆ ನಾಯಿಗಳು ಕಿತ್ತಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಅವು ನಾಯಿಗಳಿಗೂ 3ನೇ ಮಾಡಿಯ ಯೋಗ ಅಂತ ಮಹದೇವಪ್ಪನವ್ರು ಹೇಳಿರೋದು, ನಾನಲ್ಲ, ಮಹದೇವಪ್ಪನವ್ರು ಹೇಳಿದ್ದಾರೆ. ಬೀದಿ ನಾಯಿಗಳು, ಬಾಲನೇ ನಾಯಿ ನಾಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಈ ನಾಯಿಗಳನ್ನೆಲ್ಲ ಒಳಕ್ಕಾಕು ಅಂತೇಳಿ. ಅದಕ್ಕೆ DK ಸುರೇಶ್ ಅವರು ಹೇಳಿದ್ದಾರೆ, ನಾವೆಲ್ಲ ನಿಯತ್ತಿನ ನಾಯಿಗಳು. DK ಸುರೇಶ್ ಅವರು, ನಾವು ನಿಯತ್ತಿನ ನಾಯಿಗಳು ಅಂದರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ಸಲ್ಲಿ? ಹಂಗಾರೆ ಹೇಳ್ಬೇಕಲ್ಲ. ಈಗ ನಂದಲ್ಲ ಇದು ಯಾವುದೂ, ಎಲ್ಲ ಮಹದೇವಪ್ಪಂದೆ. ನಾನು ಏನು ಹೇಳಿದ್ರು ಮಹದೇವಪ್ಪ ಜಾಯಿನ್ ಮಾಡ್ಕೊಂಬಿಡಿ ಮಹದೇವಪ್ಪ. ಈಗ DK ಶಿವರು ಹೇಳಿದ್ರೆ ನಾವು ನಿಯತ್ತಿನ ನಾಯಿಗಳು. ಕಾಂಗ್ರೆಸ್ಸಲ್ಲಿ ನಾವು ನಿಯತ್ತಿನ ನಾಯಿಗಳು. ಬೀದಿ ನಾಯಿಗಳು ಯಾರು? ಹಂಗಾರೆ ಮಹದೇವಪ್ಪನವರ ಅಲ್ಲ, ಅವ್ರು ಹೇಳಿರೋ ಪ್ರಕಾರ ನಂದಲ್ಲ ಇದು. ಅಂದರೆ ಈ ನಾಯಿಗಳ ಕಚ್ಚಾಟ, ಬೀದಿ ನಾಯಿ ಮತ್ತು ನಿಯತ್ತಿನ ನಾಯಿ, ಅಂದರೆ ಇಡೀ ನಾಯಿಗಳ ಸಮುದಾಯನೇ ಇವತ್ತು ನಾಯಿಗಳ ಸಮುದಾಯನೇ ಸಂತೋಷ ಪಡ್ತಾ ಇದ್ದಾರೆ. ನಮಗೂ ಯೋಗ 3ನೇ ಮಾಡಿಯ ಯೋಗವನ್ನು ಕೊಟ್ಟಿದ್ದಾರೆ ಮಹದೇವಪ್ಪನವರು. ಒಂದು ಕಡೆ ನಮ್ಮ ಸ್ಪೀಕರ್ ಅವರು ನಾಯಿಗಳನ್ನೆಲ್ಲ ಹಿಡಿದು ವಿಧಾನಸೌಧದಲ್ಲಿರೋ ನಾಯಿಗಳನ್ನೆಲ್ಲ ಹಿಡಿದ್ಬಿಟ್ಟು ಎಲ್ಲನ ಒಂದು ಕಡೆ ಅವ್ರಿಗೆ ಗೂಡು ಕಟ್ಟೋಣ ಅಂತ ಮಾಡ್ತಾ ಇದ್ದಾರೆ, ಗೂಡು ಹುಡುಕ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಮಹದೇವಪ್ಪನವರು 3ನೇ ಮಾಡಿಯ ಒಂದು ಸುವರ್ಣ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಅವರು ಹೇಳೋ ರೀತಿ. ಆಮೇಲೆ MLA ಹೇಳಿದ್ದಾನೆ, ಯಾರೋ ದಾವಣಗೆರೆ MLA, ಶಿವಗಂಗಾ, ಅವ್ರು ಹೇಳಿದ್ದಾರೆ ನಾವು ನಾಯಿ ಆದರೆ, ಅವ್ರು ಹೇಳಿರೋದು ನಂದಲ್ಲ, ಇದು ನಂದಲ್ಲ, ಅವರು ಶಿವಗಂಗಾ ಹೇಳಿದ್ರು ನಾವು ನಾಯಿ ಆದರೆ ನೀನೇನು ಅಂತ ಕೇಳಿದ್ದಾರೆ. ಇಂಡೈರೆಕ್ಟಾಗಿ ಮಹದೇವಪ್ಪನ ಕೇಳಿದ್ದಾರೆ. ಇದಕ್ಕಾಗಲೇ ರಾಮನಗರದ MLAನು ಕಾಂಗ್ರೆಸ್ MLA ಅವರೂ ಹೇಳಿದ್ದಾರೆ, ಈ ರೀತಿ ನಾಯಿನ ನಮಗೆ ಹೋಲಿಸುವಂಥದ್ದು ಅವರ ಯೋಗ್ಯತೆಗೆ ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸಿನ ಜಗಳ ಈಗ ಬೀದಿ ನಾಯಿಗಳ ಜಗಳ ಥರ ಆಗಿದೆ ಅಂತ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.